ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾ ಜೆಪಿ ನಗರದ 3 ಚಿತ್ರಮಂದಿರಗಳಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕಾಣೋದಕ್ಕೆ ದಿನಗಣನೆಯನ್ನು ಎಣಿಸ್ತಾ ಇದೆ. ಹೀಗಿರಬೇಕಾದ್ರೆ ಜೆಪಿ ನಗರದ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಅಂತ ಕೇಳಿದ್ರೆ 3ಕ್ಕೆ 3 ಚಿತ್ರಮಂದಿರ. ಜೆಪಿ ನಗರದಲ್ಲಿ ಇರೋದು 3 ಚಿತ್ರಮಂದಿರ. ಈ 3ಕ್ಕೆ 3 ಚಿತ್ರಮಂದಿರದಲ್ಲೂ ಕೂಡ ಕಾಂತಾರ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಚಿತ್ರಮಂದಿರ ಅಂತ ಕೇಳಿದ್ರೆ ಕನ್ನಡ ಸೆಂಟರ್ ಆಗಿರುವ ಅಕ್ಕಪಕ್ಕದಲ್ಲಿ ಇರುವಂತಹ ಅವಳಿ ಚಿತ್ರಮಂದಿರಗಳಾದ ಸಿದ್ದೇಶ್ವರ ಹಾಗೆ ಸಿದ್ಧಲಿಂಗೇಶ್ವರ, ಮತ್ತೊಂದು ರೇಣುಕ ಪ್ರಸನ್ನ ಚಿತ್ರಮಂದಿರ ತೆಲುಗು ಸೆಂಟರ್. ಈ ತೆಲುಗು ಸೆಂಟರ್ನಲ್ಲೂ ಕೂಡ ಕಾಂತಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮೊದಲಿಗೆ ನಾವು ಸಿದ್ದೇಶ್ವರ ಚಿತ್ರಮಂದಿರ ಅಂತ ಹೋಗೋಣ. ಈ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಮೊದಲ ದಿನ ಒಟ್ಟು 6 ಪ್ರದರ್ಶನ. ಬೆಳಗ್ಗೆ 6:30ಕ್ಕೆ ವಿಶೇಷ ಪ್ರದರ್ಶನ ಇದೆ. ಇದರಲ್ಲಿ ಪ್ಲಾಟಿನಂಗೆ 400 ರೂಪಾಯಿ, 400, 300, 300. ಅದಾದ ಬಳಿಕ ಬೆಳಗ್ಗೆ 10:30 ಇದು 250, 200. ಅದಾದ ಬಳಿಕ 1:30, 4:30, 7:30 ಹಾಗೆ ರಾತ್ರಿ 10:30ಕ್ಕೆ ಪ್ರದರ್ಶನ. ಒಟ್ಟು 6 ಪ್ರದರ್ಶನ. ಬೆಳಗ್ಗೆ 6:30 ಪ್ರದರ್ಶನ ನೋಡೋಣ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಇದೆ ಅಂತ. ಈಗಾಗಲೇ ನೋಡ್ತಾ ಇದ್ದೀರಾ, ಭರ್ಜರಿಯಾದಂಥ ಪ್ರತಿಕ್ರಿಯೆ ಈ ಸಿನಿಮಾಗೆ ವ್ಯಕ್ತವಾಗಿದೆ. ಜೆಪಿ ನಗರದಲ್ಲಿ 3 ಚಿತ್ರಮಂದಿರ ಇದ್ರೂ ಕೂಡ ಈ ಮಟ್ಟದಲ್ಲಿ ಪ್ರತಿಕ್ರಿಯೆ. 10:30 ಪ್ರದರ್ಶನ ಕೂಡ ಹಾಗೆ ನೋಡಿ, ಭರ್ಜರಿಯಾದಂಥ ರೆಸ್ಪಾನ್ಸ್. 1:30 ಪ್ರದರ್ಶನ ಇದು ಕೂಡ ಅಷ್ಟೇ, ಇದು ಹೌಸ್ಫುಲ್ ಆಗೇ ಆಗುತ್ತೆ. ಈ ಜೆಪಿ ನಗರದ ಸುತ್ತಮುತ್ತ ಒಂದಿಷ್ಟು ಚಿತ್ರಮಂದಿರಗಳಿವೆ. ಆ ಚಿತ್ರಮಂದಿರದಲ್ಲೂ ಕೂಡ ಕಾಂತಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಇದೆ ಐನಾಕ್ಸ್ ಸೆಂಟ್ರಲ್, ಅಲ್ಲೂ ಕೂಡ ಅಷ್ಟೇ ಬರೋಬ್ಬರಿ 6 ಪ್ರದರ್ಶನ ದಿನ. ಬೆಳಗ್ಗೆ 6:30 ಒಂದು ಪ್ರದರ್ಶನ ಇದೆ, 8 ಗಂಟೆ, 12, 15, 3:40, 7:05 ಹಾಗೆ ರಾತ್ರಿ 10:30 ಪ್ರದರ್ಶನ ಇದೆ. ಇಲ್ಲ ಸ್ವಲ್ಪ ದೂರದಲ್ಲಿರುವಂತಹ ಚಿತ್ರಮಂದಿರ ಇದೆ, ಜೆಪಿ ನಗರ ಇದಕ್ಕೆ ಬರುತ್ತೆ. ಹೀಗಾಗಿ ಬಹುತೇಕರು ಅಲ್ಲೂ ಕೂಡ ಹೋಗ್ತಾರೆ. ಒಟ್ಟು ಈ ಸರೌಂಡಿಂಗ್ ನಲ್ಲಿ 4 ಚಿತ್ರಮಂದಿರ. ಇನ್ನು ಹಾಗೆ ಕತ್ರಗುಪ್ಪೆಯಲ್ಲಿರುವಂತಹ ಕಾಮಾಖ್ಯ ಚಿತ್ರಮಂದಿರ, ಹಾಗೆ ಮಾದೇಶ್ವರ ಟೆಂಟು ಅದು ಇವಾಗ ಚಿತ್ರಮಂದಿರ ಆಗಿದೆ, ಅಲ್ಲೂ ಕೂಡ ಈ ಸಿನಿಮಾದ ಪ್ರದರ್ಶನ ಇದೆ. ಕಾಮಾಖ್ಯದಲ್ಲೂ ಬೆಳಗ್ಗೆ 6:15ಕ್ಕೆ ಪ್ರದರ್ಶನ, ಮಾದೇಶ್ವರದಲ್ಲೂ ಕೂಡ ಬೆಳಗ್ಗೆ 6:15ಕ್ಕೆ ಪ್ರದರ್ಶನ ಇದೆ. ಹೀಗಾಗಿ ಪ್ರೇಕ್ಷಕರು ಸ್ಪ್ಲಿಟ್ ಆಗ್ತಾರೆ. ನಾವು ಇವಾಗ ಹೇಳ್ತಾ ಇರೋದು ಈ ಜೆಪಿ ನಗರದ ಬಗ್ಗೆ. ಇಲ್ಲಿರುವಂತಹ ಸಿದ್ದೇಶ್ವರ ಚಿತ್ರಮಂದಿರ ಭರ್ಜರಿಯಾದಂಥ ಪ್ರತಿಕ್ರಿಯೆ. ಮೊದಲ ದಿನ ಈ ಚಿತ್ರಮಂದಿರದಲ್ಲಿ ಒಟ್ಟು 6 ಪ್ರದರ್ಶನ. ಇನ್ನು ಇದರ ಪಕ್ಕದಲ್ಲಿ ಇರುವಂತಹ ಸಿದ್ಧಲಿಂಗೇಶ್ವರ ಚಿತ್ರಮಂದಿರ, ಇಲ್ಲೂ ಕೂಡ ಅಷ್ಟೇ ಬೆಳಗ್ಗೆ 10 ಗಂಟೆ ಪ್ರದರ್ಶನ, ಇಲ್ಲಿ 6:30 ಪ್ರದರ್ಶನ ಇಲ್ಲ. ನೋಡಿ ಯಾವ ರೀತಿಯ ಪ್ರತಿಕ್ರಿಯೆ ಇದೆ ಅಂತ. ಅಲ್ಲೂ ಫುಲ್ ಆಗ್ತಾ ಇದೆ, ಇಲ್ಲೂ ಫುಲ್ ಆಗ್ತಾ ಇದೆ. 1 ಗಂಟೆ ಪ್ರದರ್ಶನ ಕೂಡ ಅಷ್ಟೇ. ಹಿಂಭಾಗದಲ್ಲೆಲ್ಲ ಭರ್ತಿಯಾಗಿದೆ ಕಾರ್ನರ್ ಸೀಟ್ಗಳನ್ನು ಹೊರತುಪಡಿಸಿ. ಇಲ್ಲಿ ಮೊದಲ ದಿನ 5 ಪ್ರದರ್ಶನ. ಇನ್ನು ರೇಣುಕ ಪ್ರಸನ್ನ ಇಲ್ಲಿ ಬೆಳಗ್ಗೆ 6:15ಕ್ಕೆ ಪ್ರದರ್ಶನ. ನೋಡಿ ಇದು ತೆಲುಗು ಸೆಂಟರ್, ತುಂಬಾ ಅಚ್ಚುಕಟ್ಟಾದಂಥ ಚಿತ್ರಮಂದಿರ. ಬೆಳಗ್ಗೆ 6:15, ಅದಾದ ಬಳಿಕ 9:15, 12:15, 3:15. ಸಂಜೆ ಬಳಿಕ ಇದ್ರೆ 2 ಪ್ರದರ್ಶನ ಇರುತ್ತೆ. ಅಥವಾ ತೆಲುಗು ವರ್ಷನ್ನ ಕಾಂತಾರ ಇಲ್ಲಿ ರಿಲೀಸ್ ಆಗುವಂತ ಸಾಧ್ಯತೆ ದಟ್ಟವಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಹೇಳಿದಂತೆ ತೆಲುಗು ಸೆಂಟರ್. ಹೀಗಾಗಿ ಕಾಂತಾರ ಮಿಕ್ಕುಳಿದ ಪ್ರದರ್ಶನ ಈ ಚಿತ್ರಮಂದಿರದಲ್ಲಿ ತೆಲುಗಿನಲ್ಲಿ ರಿಲೀಸ್ ಆಗುವಂತ ಸಾಧ್ಯತೆ ದಟ್ಟವಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಜೆಪಿ ನಗರದಲ್ಲಿ ಮೊದಲ ಪ್ರದರ್ಶನ ಆರಂಭವಾಗೋದು 6:15ಕ್ಕೆ, ಅದು ರೇಣುಕ ಪ್ರಸನ್ನ ಚಿತ್ರಮಂದಿರದಲ್ಲಿ. ಹಾಗೆ ಕೊನೆಯ ಪ್ರದರ್ಶನ ರಾತ್ರಿ 10:30ಕ್ಕೆ, ಅದು ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ. ಒಟ್ಟಾರೆಯಾಗಿ ಈ ಜೆಪಿ ನಗರದಲ್ಲಿ ಒಟ್ಟು 15 ಪ್ರದರ್ಶನದಲ್ಲಿ ಕಾಂತಾರ ಸಿನಿಮಾ ಅಬ್ಬರಿಸೋದಕ್ಕೆ ದಿನಗಣನೆಯನ್ನು ಎಣಿಸ್ತಾ ಇದೆ. ಇನ್ನು ಸುತ್ತಮುತ್ತ ಈಗಾಗಲೇ ಹೇಳಿದಂತೆ ಬನಶಂಕರಲ್ಲಿರುವಂತಹ ಮಾದೇಶ್ವರ, ಆ ಕಡೆ ಕತ್ರಗುಪ್ಪೆಯಲ್ಲಿರುವಂತಹ ಕಾಮಾಖ್ಯ, ಹಾಗೆ ಇದೆ ಜೆಪಿ ನಗರದ ಸ್ವಲ್ಪ ಕೂಗಳತೆ ದೂರದಲ್ಲಿರುವಂತಹ ಐನಾಕ್ಸ್ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ, ಸುತ್ತಮುತ್ತ ಇರುವಂತಹ ಸಿಂಗಲ್ ಸ್ಕ್ರೀನ್ ಆಗಿ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾದ ಪ್ರದರ್ಶನ ಇದೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾಗಳು ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆಯಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.